ಓಕೆ, ಸೊ ಈಗಿರ್ತಕ್ಕಂಥ ಅತಿ ದೊಡ್ಡ ಪ್ರಶ್ನೆ ಏನು ಅಂದರೆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬರ್ತಾರಾ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಅನ್ನುವ ಪ್ರಶ್ನೆ. ಸಂಪುಟ ವಿಸ್ತರಣೆ ಕುರಿತಂತೆ ಸಿದ್ದರಾಮಯ್ಯನವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಪದಗ್ರಹಣ ಸಮಾರಂಭಕ್ಕೆ ಆಬ್ಸೆಂಟ್ ಆಗ್ಲಿಕ್ಕೆ ಸಿದ್ದರಾಮಯ್ಯನವರು ತೀರ್ಮಾನ ಮಾಡಿದಾರಂತೆ. ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣಕ್ಕೂ ಬಿಗ್ ಟ್ವಿಸ್ಟ್ಗಳು ಸಿಗ್ತಾ ಇದೆ ವೀಕ್ಷಕರೇ. ಬೆಳಗ್ಗೆಯಿಂದ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಲಿಸ್ಟ್ಗಳನ್ನೇ ನಾವು ಫೈನಲ್ ಮಾಡ್ಲಿಕ್ಕೆ ಆಗದೆ ಇರತಕ್ಕಂಥ ಟ್ವಿಸ್ಟು. ಇದರ ನಡುವೆ ಈಗ ಸಿದ್ದರಾಮಯ್ಯನವರು ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅನ್ನುವ ಒಂದು ವಿಚಾರ ಗೊತ್ತಾಗ್ತಾ ಇದೆ. ಅಲ್ಲಿಗೆ ಸಿದ್ದರಾಮಯ್ಯನವರು ಏನಂದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂದ್ರೆ ಅತಿ ದೊಡ್ಡ ಸಂದೇಶ ಹೋಗುತ್ತೆ. ಇದು ಯಾವ ಸಂದೇಶ ಹೋಗುತ್ತೆ ನೀವು ಅನ್ಕೊಳ್ಳಿ, ಯಾವ ಸಂದೇಶ ಹೋಗುತ್ತೆ ಅಂತ. ಇಲ್ಲಿಯವರೆಗೆ ನಾವು ಇಷ್ಟೊತ್ತು ಏನು ಹೇಳಿದ್ವಲ್ಲ ಅದು ಬಹಳ ಸ್ಪಷ್ಟವಾಗಿ ಹೌದು ನಿಜ ಆಗ್ತಾ ಇದೆ ಅನ್ನುವ ಒಂದು ಸಂದೇಶ ಖಾತ್ರಿಪಡಿಸಿರೋ ಹಾಗೆ ಆಗುತ್ತೆ. ಸೊ ಸಿದ್ದರಾಮಯ್ಯನವರು ಕೊನೆ ಗಳಿಗೆವರೆಗೂ ಏನು ಬೇಕಾದರೂ ಮಾಡ್ಬೋದು. ಅವ್ರ ತೀರ್ಮಾನವನ್ನು ಬದಲಾಯಿಸ್ಕೊಳ್ತಾರಾ, ಮನಸ್ಸನ್ನು ದೊಡ್ಡದು ಮಾಡ್ಕೊಳ್ತಾರಾ, ಅಥವಾ ಅವರನ್ನು ಮನವೊಲಿಸಿ ಯಾರಾದರೂ ಕರ್ಕೊಬರ್ತಾರಾ? ಯಾಕೆಂದರೆ ಸಿದ್ದರಾಮಯ್ಯನವರು ಯಾರ ಹೆಸರನ್ನು ಸೂಚಿಸಿದ್ರೋ ಅವರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ವೀಕ್ಷಕರೇ, ಫಸ್ಟ್ ಫೇಸ್ ಆಗಿರ್ಬೋದು ಅಥವಾ ಈಗ ಸೆಕೆಂಡ್ ಫೇಸಲ್ಲಿ ಆಗ್ತಾ ಇರ್ತಕ್ಕಂತಹ ಸಂಪುಟ ವಿಸ್ತರಣೆ ಆಗಿರ್ಬೋದು, ಸಿದ್ದರಾಮಯ್ಯನವರ ಜೊತೆಗೆ ಪರಮಾಪ್ತ ಬಳಗದಲ್ಲಿ ಗುರುತಿಸಿಕೊಂಡು ಜೊತೆಗೆ ಹೆಜ್ಜೆ ಹಾಕಿದಂತಹ ಪ್ರಮುಖ ನಾಯಕರನ್ನೇ ಈ ಬಾರಿಯ ಸಂಪುಟದಿಂದ ಕೈ ಬಿಡಲಾಗ್ತಾ ಇರ್ತಕ್ಕಂಥದ್ದು. ಅವರನ್ನ ಸಂಪುಟಕ್ಕೆ ಕನ್ಸಿಡರ್ ಮಾಡಲಾಗಿಲ್ಲ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಸಿದ್ದರಾಮಯ್ಯನವರ ರಾಜಕೀಯದ ಜೊತೆಗೆ ಯಾರೆಲ್ಲ ಗುರುತಿಸ್ಕೊಂಡಿದ್ರು ಅವರು ಈ ಬಾರಿ ಸಂಪುಟಕ್ಕೆ ಸೇರ್ಪಡೆ ಆಗ್ತಾ ಇಲ್ಲ. ಇದು ಸಹಜವಾಗಿ ಸಿದ್ದರಾಮಯ್ಯನವರಿಗೆ ತೀವ್ರ ಅಸಮಾಧಾನವನ್ನು ತಂದಿರ್ತಕ್ಕಂಥದ್ದು, ತೀವ್ರ ಬೇಸರವನ್ನು ತರಿಸಿದೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರು ಬಹುಶಃ ಅವ್ರಿಗೆಲ್ರಿಗೂ ಏನೇನು ಮಾತು ಕೊಟ್ಟಿದ್ರೋ ಏನೋಪ್ಪ ನಿಮ್ಮನ್ನು ದಡ ಸೇರಿಸ್ತೀವಿ ಅಂತ. ಆದರೆ ಇವತ್ತು ಅವರೆಲ್ಲರೂ ಸಹ ಚಿಂತಾಕ್ರಾಂತರಾಗಿದ್ದಾರೆ. ಹಿಂಗಾಗಬಾರ್ದಾಗಿತ್ತು ಅಂತ. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಅಷ್ಟು ಬೇಗ ಪಕ್ಷದಲ್ಲಿ ಮತ್ತು ಸರ್ಕಾರದ ಮಟ್ಟದಲ್ಲಿ ತಮ್ಮ ಒಂದು ಪ್ರಭಾವವನ್ನು ಕಳ್ಕೊಂಡ್ರ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇದೆ. ಇದೆಲ್ಲದರ ನಡುವೆ ವೀಕ್ಷಕರೇ, ಲೋಕಭವನದಲ್ಲಿ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಬೇಕಾಗಿರ್ತಕ್ಕಂತಹ ಸಿದ್ಧತೆಗಳು ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಈಗ ಒಬ್ಬೊಬ್ಬರೇ ನಾಯಕರು ಬರ್ತಾ ಇದ್ದಾರೆ. ಡೆಲ್ಲಿಯಿಂದ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬಂದಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ KC ವೇಣುಗೋಪಾಲ್ ಅವರು ಬರ್ತಾರಾ? ಕಾದ್ ನೋಡಬೇಕಾಗಿದೆ. ರಾಹುಲ್ ಗಾಂಧಿ ಅವರಂತೂ ಬರಲ್ಲ ಬಿಡಿ. ಈಗ ಈ ಸಂದರ್ಭದಲ್ಲಿ ನಾವು ನೋಡ್ತಾ ಹೋದ್ರೆ ಇದನ್ನು ಹೊರತುಪಡಿಸಿದ್ರೆ ಸಿದ್ದರಾಮಯ್ಯನವರು ಜೊತೆಗೆ ಇರಬೇಕಾಗಿತ್ತು ಅನ್ನೋ ಲೆಕ್ಕಾಚಾರ. ಬಟ್ ಅವ್ರು ಬರ್ತಾರಾ ಇಲ್ವಾ ಅನ್ನೋದು ಇನ್ನೂ ಸಹ ಕನ್ಫರ್ಮೇಷನ್ ಇಲ್ಲ. ಹಂಗಾಮಿ ಸ್ಪೀಕರ್ ರುದ್ರಪ್ಪ ಲಮಾಣಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ವಿಧಾನಸಭೆಯ ಕಾರ್ಯದರ್ಶಿಗೆ ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ರುದ್ರಪ್ಪ ಲಮಾಣಿ ಅವರು. ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹಂಗಾಮಿ ಸ್ಪೀಕರ್, ಈಗ ಸ್ಪೀಕರ್ ಆಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ರುದ್ರಪ್ಪ ಲಮಾಣಿ ಅವರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ. ನೆಕ್ಸ್ಟ್ ಯಾರಾಗ್ತಾರೆ ಸ್ಪೀಕರ್? ಅದೀಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಇನ್ನು ಅದಕ್ಕೊಂದು 3-4 ಹೆಸರುಗಳು ಕೇಳಿ ಬರ್ತಾ ಇದೆ. ಸೊ ಈಗ ರುದ್ರಪ್ಪ ಲಮಾಣಿ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ರುದ್ರಪ್ಪ ಲಮಾಣಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತು ಸಂಪುಟಕ್ಕೆ ಸೇರ್ಪಡೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅವರು ತಮ್ಮ ಸ್ಥಾನಕ್ಕೆ, ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಸ್ಪೀಕರ್ ಹುದ್ದೆಯಲ್ಲಿ ಕೂತ್ಕೊಂಡ್ರೆ ಬಹುಶಃ ಸಚಿವ ಸ್ಥಾನ ಏನಾದರೂ ಬರುತ್ತೇನೋ, ಆ ಚೇರಲ್ಲಿ ಇರುವಂತಹ ಮಹತ್ವ ಏನಾದರೂ ಆ ರೀತಿಯಾಗಿದೆಯೋ ಅಂತ. ಯಾಕೆ ಅಂದರೆ UT ಖಾದರ್ ಅವರ ವಿಚಾರದಲ್ಲೂ ಅದೇ ಆಯಿತು. ಈಗ ರುದ್ರಪ್ಪ ಲಮಾಣಿ ಅವರ ವಿಚಾರದಲ್ಲೂ ಸಹ ಹಾಗೆ ಆಗಿದೆ. ಬಹುಶಃ ಯಾರೆಲ್ಲ ಆಸೆ ಪಡ್ತಾ ಇದ್ದಾರೆ ಸಚಿವರಾಗಬೇಕು ಅಂತ, ಅವ್ರು ಒಂದು ಸಲ ಸ್ಪೀಕರ್ ಕುರ್ಚಿ ಮೇಲೆ ಕೂತು ಎದ್ದುಬಿಟ್ರೆ ಮಂತ್ರಿಗಳಾಗ್ಬಿಡ್ತೀವಿ ಅನ್ನುವ ಆಸೆಯನ್ನು ಅಥವಾ ಆ ರೀತಿಯಾದಂಥ ಮಾತುಗಳನ್ನು ಆಡಿದ್ರೂ ಸಹ ಅಚ್ಚರಿ ಪಡಬೇಕಾಗಿಲ್ಲ. ಸೊ ಈಗ ಒಬ್ಬೊಬ್ಬರು ಯಾರೆಲ್ಲ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ, ಸ್ವೀಕರಿಸ್ಲಿಕ್ಕಿದ್ದಾರೆ, ಅವರೆಲ್ಲರೂ ಸಹ ಬರ್ತಾ ಇದ್ದಾರೆ. ಮತ್ತು ಈ ಹಿಂದೆ ಯಾರು ಮಂತ್ರಿ ಅಂದರೆ ಈಗ ಸಿಟ್ಟಿಂಗ್ ಮಂತ್ರಿಗಳು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಆ ಮೂಲಕ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅನ್ನುವ ಒಂದು ಆಸೆ ಇಂಗಿತವನ್ನು ಮುಖ್ಯಮಂತ್ರಿಗಳು ಆಲ್ರೆಡಿ ಬಂದಿದ್ದಾರೆ. ಇನ್ನೊಂದು ಅರ್ಧ ಗಂಟೆ ಇದೆ ವೀಕ್ಷಕರೇ. ಅರ್ಧ ಗಂಟೆಯ ನಂತರ DK ಶಿವಕುಮಾರ್ ಅವರ ಸಂಪುಟ ವಿಸ್ತರಣೆಯಾಗುತ್ತೆ. ಶಿವಸೈನ್ಯ ಅಂತ ಕರೆಯಲಾಗ್ತಾ ಇದೆ ಇದನ್ನು. DK ಶಿವಕುಮಾರ್ ಅವರ ಸೈನ್ಯದಲ್ಲಿ ಒಟ್ಟು 33 ಜನ ಸಚಿವರು ಇವತ್ತಿನಿಂದ ಕಾರ್ಯನಿರ್ವಹಿಸ್ತಾರೆ. ಇನ್ನು ಲೋಕಭವನ ತಲುಪದ ನೂತನ ಸಚಿವರ ಅಧಿಕೃತ ಪಟ್ಟಿ. ಎಸ್, ಇದು ನಾವು ಹೇಳ್ತಾ ಇರುವಂಥದ್ದು. ಯಾಕೆ ಅಂದ್ರೆ ಫೈನಲ್ ಗಳಿಗೆವರೆಗೂ, ಅಂತಿಮ ಗಳಿಗೆವರೆಗೂ ಸಹ ಏನನ್ನು ಹೇಳೋದಕ್ಕೆ ಆಗೋದಿಲ್ಲ ಅನ್ಲಿಕ್ಕೆ ಇದೆ ಸ್ಪಷ್ಟ ನಿದರ್ಶನ ವೀಕ್ಷಕರೇ. ಯಾಕಂದ್ರೆ ಬೆಳಗ್ಗೆಯಿಂದ ಮೂರು ಸಲ ಲಿಸ್ಟ್ ಚೇಂಜ್ ಮಾಡ್ಕೊಂಡು ಕುತ್ಕೊಂಡಿದ್ದೀರಿ ನೀವು. ಇನ್ನು ಈ ಕ್ಷಣಕ್ಕೂ ನಾವು ಅದೇ ಪಟ್ಟಿ ಫೈನಲ್ ಅಂತ ಹೆಂಗ್ ನಂಬೋದು?
ಲೋಕಭವನಕ್ಕೆ ಇನ್ನೂ ಸಹ ಪಟ್ಟಿ ತಲುಪಿಲ್ಲ, ಫೈನಲ್ ಪಟ್ಟಿ 19 ಅಂತ ಹೇಳ್ತಾ ಇದ್ದಾರೆ, 20 ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಸ್ಥಾನ ಖಾಲಿ ಯಾರಿಗೆ ಅನ್ನೋದು, 19 ಯಾಕೆ, 20 ಯಾಕಲ್ಲ, ಇನ್ಯಾವ ಪಟ್ಟಿನ ಜೊತೆ ಬಹುಶಃ ಯಾರಾದರೂ ಸುರ್ಜೇವಾಲಾ ಅವರೇ ಆ ಪಟ್ಟಿನ ತಗೊಂಬರ್ತಾರೇನೋಪ್ಪ ಗೊತ್ತಿಲ್ಲ, ತಗೊಂಬಂದು ಹಂಗೆ ರಾಜ್ಯಪಾಲರು ಕೈ ಕೊಟ್ಟು ಅಲ್ಲೇ ಕರೀತಾರೇನೋ ಗೊತ್ತಿಲ್ಲ. ಇದು ಬಹಳ 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 ಅಚ್ಚರಿ ಅನ್ನಿಸ್ತಾ ಇದೆ. ಆಮೇಲೆ ತುಂಬ ಕುತೂಹಲ ಮೂಡಿಸ್ತಾ ಇದೆ ವೀಕ್ಷಕರ. ಅಂದರೆ ಸಾಕಷ್ಟು ಗೊಂದಲ ಕ್ರಿಯೇಟ್ ಆಗ್ತಾ ಇರ್ತಕ್ಕಂಥದ್ದು. ಈ ಗೊಂದಲವನ್ನು ಪಕ್ಷವೇ ನಿರ್ಮಾಣ ಮಾಡ್ಕೊಳ್ತಾ ಇದೆಯಾ ಅಂತ. ಯಾಕಂದರೆ ಇಷ್ಟು ಟೈಮ್ ತಗೊಂಡು 2 ತಿಂಗಳು ಆಗಿದೆ ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗಿ. ಇಷ್ಟೆಲ್ಲ ಟೈಮ್ ತಗೊಂಡು ಡಿ ಕೆ ಶಿವಕುಮಾರ್ ಅವರು ಸಿ ಎಮ್ ಆಗಿ 3 ಸಲ, ಅಂದರೆ ಸಂಪುಟ ವಿಸ್ತರಣೆಯ ನಿಮಿತ್ತವಾಗಿ ಅದೇ ಕಾರಣವನ್ನು ಇಟ್ಕೊಂಡು 3 ಸಲ ಡೆಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಅವ್ರಿಗೋಸ್ಕರ ವೆಯ್ಟ್ ಮಾಡಿ ಫೈನಲ್ ಆಗಿ ಒಂದು ಪಟ್ಟಿ ರೆಡಿ ಮಾಡಿಸ್ಕೊಂಡು ತಗೊಂಬಂದವ್ರೆ. ಅಂದರೆ ಆ ಪಟ್ಟಿನೂ ಇಷ್ಟೆಲ್ಲ ಗೊಂದಲಗಳನ್ನು ನಿರ್ಮಾಣ ಮಾಡುತ್ತೆ ಅನ್ನೋದಾದರೆ ನಿಜಕ್ಕೂ ಸಹ ಪಕ್ಷದಲ್ಲಿ ಮತ್ತು ಹೈಕಮಾಂಡ್ ಯಾವ ಮಾನದಂಡಗಳ ಆಧಾರದ ಮೇಲೆ ಮತ್ತು ಬಹುಶಃ ಪಕ್ಷ ಅನ್ಕೊಂಡಿರಲಿಲ್ವೇನೋ, ಆಮೇಲೆ ಇದೇನದು ಹುಡುಗಾಟದ ರೀತಿಯಲ್ಲಿ ಅನ್ಕೊಳ್ತಾರಾ, ಈ ರೀತಿಯಾದಂಥ ಚರ್ಚೆಗಳು ಸಹಜವಾಗಿ ಶುರು ಆಗ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ನೋಡಿ, ಯೂಶ್ವಲಿ ಪಟ್ಟಿ ಒಂದು ಸಲ ಅನೌನ್ಸ್ ಆದಮೇಲೆ ಕರೆಕ್ಷನ್ ಅನ್ನುವಂಥದ್ದು ಬಿಫೋರ್ ಅನೌನ್ಸ್ಮೆಂಟಲ್ಲಿ ಆಗುತ್ತೆ. ಬಿಫೋರ್ ಅನೌನ್ಸ್ಮೆಂಟಿಗೆ ಮುಂಚೆನೇ ಕರೆಕ್ಷನ್ ಆಗುತ್ತೆ. ಪಟ್ಟಿ ಒಂದು ಸಲ ಹೊರಗಡೆ ಬಿದ್ದಾದ ಮೇಲೆ ಯಾವುದೇ ಕಾರಣಕ್ಕೂ ಚೇಂಜಸ್ ಆಗಿರ್ತಕ್ಕಂಥ ನಿದರ್ಶನವನ್ನು ನಾವು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಯಡಿಯೂರಪ್ಪನವರ ಸಂದರ್ಭದಲ್ಲಿ, ಅವರು ಸಿ ಎಮ್ ಆಗಿದ್ದಂಥ ಸಂದರ್ಭದಲ್ಲಿ ಏನೋ ಒಂದು ಸಲ ಆಗಿತ್ತಂತೆ. ಆದರೆ ಈ ಸಲ 3 ಸಲ ಈ ರೀತಿಯಾಗಿ ಚೇಂಜಸ್ ಆಗಿರ್ತಕ್ಕಂಥ ಉದಾಹರಣೆಯನ್ನು ನಾವು ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಎರಡನೇದು, ಓಕೆ, ಸೊ ಈಗ ಸಚಿವ ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಕಾಂಗ್ರೆಸ್ಗೆ ಮತ್ತೊಂದು ಶಾಕ್. ನಿಗಮ ಮಂಡಳಿಗಳಿಗೆ ಅಸಮಾಧಾನಿತರು ರಾಜೀನಾಮೆ ಕೊಡ್ತಾ ಇದ್ದಾರೆ. ನಿಗಮ ಮಂಡಳಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಪ್ಪಾಜಿ ನಾಡಗೌಡರು. ಬಿಜಿ ಗೋವಿಂದಪ್ಪ ಕೂಡ ನಿಗಮ ಮಂಡಳಿಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಹೊಸದುರ್ಗ ಶಾಸಕರಾಗಿರುವಂಥದ್ದು ಬಿಜಿ ಗೋವಿಂದಪ್ಪ. ನಿಗಮ ಮಂಡಳಿ ಸ್ಥಾನಕ್ಕೆ ಗೋವಿಂದಪ್ಪ ಅವರು ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ ಮಂಡಳಿಯ ಅಧ್ಯಕ್ಷರಾಗಿದ್ದರು. ಅಪ್ಪಾಜಿ ನಾಡಗೌಡ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ನ ಅಧ್ಯಕ್ಷರಾಗಿದ್ದರು. ಈಗ ಬರೀ ಶಾಸಕ ಸ್ಥಾನಕ್ಕೆ ಮಾತ್ರ